ಕೋಲಾರ ಜಿಲ್ಲೆಯಲ್ಲಿ ಅಮಾಯಕ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮರ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನು ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತರ ಭೂಮಿನ ಒಕ್ಕಲೆಬ್ಬಿಸಿ ಅವರೆಲ್ಲ ಬೀದಿ ತಂದಿಟ್ಟಿದ್ದಾರೆ. ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ 126 ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆಯಿಂದ ಆದೇಶ ಆಗಿದೆ, ಕೋರ್ಟ್ ಆದೇಶಗಳಾಗಿದೆ. ಇವತ್ತು ಬಡವರು ಒಂದು ನ್ಯಾಯ, ಶ್ರೀಮಂತರು ಒಂದು ನ್ಯಾಯನ ಊರಿಗೆಲ್ಲ ಬುದ್ಧಿ ಹೇಳೋರು. ಹಿಂದೆ ಒಂದ್ಸಲ 2800 ಎಕರೆ ಭೂಮಿ ರೈತರಿಂದ ಕಿತ್ಕೊಂಡು ಈಗಲೂ ಇದೇ ಕಥೆ ನಡೀತಿದೆ. ಈಗ 326 ಎಕರೆ ಭೂಮಿ ಸಮಾಜಕ್ಕೆ ಬಹಳ ಬುದ್ಧಿ ಹೇಳೋರಲ್ವೇ, ಯಾಕೆ ಮೌನ ಶರಣಾಗಿದ್ದಾರೆ? ಆದೇಶಗಳು ಬೇಕು ಇವತ್ತು ಕೇಂದ್ರ ಸರ್ಕಾರದಿಂದ. ಅದನ್ನೆಲ್ಲ 6ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ರು, ಹೇಳಿದ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ, ಸರ್ವೆ ಮಾಡಿ ಭೂಮಿಯನ್ನ ಅರಣ್ಯ ಇಲಾಖೆಗೆ ವಶಪಡಿಸ್ಕೋಬೇಕು ಅಂತ ಹೇಳಿ. ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ? ಅಲ್ಲೆಲ್ಲ HMT ಅಂತೆ ಇದ್ಯಾವ್ದು ಹಿಡ್ಕೊಂಡು ನೀನು ಭಜನೆ ಮಾಡ್ಕೊಂಡು ಕೂತವ್ರಲ್ವೇ? ಇಲ್ಲೇನ್ ಮಾಡಿದ್ದಾರೆ? ಯಾತಿಗೆ 6ನೇ ತಾರೀಕು ಫಿಕ್ಸ್ ಆಗಿದ್ದ ಟೈಮನ್ನ ಮುಂದಕ್ಕೆ ಯಾರು ಹಾಕಿದ್ರು? ತಾಂತ್ರಿಕ ದೋಷ. ಯಾತಿಗೆ ತಾಂತ್ರಿಕ ದೋಷ? ಕಂದಾಯ ಮಂತ್ರಿಗಳು ಕೋಲಾರ ಜಿಲ್ಲೆ ಪ್ರವಾಸ ಮಾಡಿದಾದ್ಮೇಲೆ ನಿನ್ನೆ ಮೌಖಿಕವಾಗಿ ನಿಮ್ಮ ಕಂದಾಯ ಮಂತ್ರಿಗಳು ಏನ್ ಹೇಳಿದ್ದಾರೆ? ಏನ್ ದೇಶಕ್ಕೆ ಬುದ್ಧಿ ಹೇಳೋರು ಒಬ್ಬರೇ ಬುದ್ಧಿವಂತರಲ್ವೇ? ಸರ್ಕಾರದ ಆದೇಶಗಳಿದೆ, ಅದೆಲ್ಲವನ್ನ ಇವತ್ತು ಬದಿಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಟರೆ ಹೊರಟಿದೆ. ಕಷ್ಟಪಟ್ಟು ಜೀವನ ಮಾಡತಕ್ಕಂಥ ರೈತರು ಒಂದು ನ್ಯಾಯ, ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ? ಇದಕ್ಕೆ ಬೆಲೆ ತೆರಬೇಕಾದ ಕಾಲ ಬರುತ್ತೆ. KGF ಬೆಂಗಲ್ ಕಾರ್ಮಿಕರ ಹೋಗ್ತಾ ಇದ್ದೀನಿ. ಅವ್ರ ಸಮಸ್ಯೆಗಳೇನಿದೆ ಅವರಿಂದ ಮಾಹಿತಿಗಳು ತಗೊಂಡು ಏನ್ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಮಾಡ್ತಾರೆ. ಚುನಾವಣೆಯಲ್ಲಿ